ರಾಷ್ಟ್ರೀಯ ವಿಮೋಚನೆಗೆ ಮತ್ತು ಉದ್ಧಾರಕ್ಕೆ ಮತಾಂತರದ ಅವಶ್ಯಕತೆ ಇದೆ. ಇದು ಯಾರು ಹೇಳಿರೋದು? ಇಲ್ಲ, ಅಂಬೇಡ್ಕರ್ ಹಾಗೆ ಹೇಳಿಲ್ಲ. ಅಂಬೇಡ್ಕರ್ ಹೇಳಿದ್ದು ಮತಾಂತರ. ಅವರು 36ನೇ ಇಸ್ವಿಯಲ್ಲಿ ಏನಾಯ್ತು ಅಂದ್ರೆ, 36ನೇ ಇಸ್ವಿ ನಾನು ಹೇಳ್ತೀನಿ, ಒಂದೇ ನಿಮಿಷ. 36ನೇ ಇಸ್ವಿ ಅವರ ಬರಹ ಮತ್ತು ಭಾಷಣಗಳಿಂದ ಅವ್ರು ತಗೊಂಡಿರ್ತಕ್ಕಂಥ. ನಾನು ಹೇಳ್ತೀನಿ. ಇಲ್ಲ, ಸಿದ್ದರಾಮಯ್ಯನವರೇ, ಒಂದೇ ನಿಮಿಷ. 36ರಲ್ಲಿ 1936ರಲ್ಲಿ 1936 ಅವರು ಆಯ್ತು. ಈಗ ಹಿಂದೂ ಧರ್ಮದಲ್ಲಿ ಅನೇಕ ಲೋಪದೋಷಗಳಿದೆ. ಹಿಂದೂ ಧರ್ಮದಲ್ಲಿರುವಂತಹ ನಾಯಕರು ಅದನ್ನ ಸರಿಪಡಿಸಿಕೊಳ್ಳುವ ಪ್ರಯತ್ನ ಮಾಡದೆ ಹೋದ್ರೆ ನಾನು ಮತಾಂತರವಾಗಬೇಕಾಗತ್ತೆ ಅಂತ ಹೇಳಿದ್ರು. ಒಂದ್ ನಿಮಿಷ ಮುಂದೆ ಹೇಳ್ತೀನಿ ನಾನು. ಆಮೇಲೆ ಈ ಮಾತುಗಳನ್ನ ಕೇಳಿ ಇಸ್ಲಾಂದವರು, ಕ್ರಿಶ್ಚಿಯನ್ರು ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ಅವರನ್ನ ಸ್ವಾಗತಿಸೋದಕ್ಕೆಲ್ಲ ಬಂದ್ರು. ನೀವು ನಮ್ಮ ಧರ್ಮ ಸೇರಿ ಅಂತ. ಅವರು ಧರ್ಮಾಂತರ ಆಗ ಹೇಳಿದ್ರು. ಅವರು ತಾನು ವಿದೇಶಿಯ ಧರ್ಮಗಳನ್ನ ಸ್ವೀಕರಿಸಿದ್ರೆ ಅದು ಕೇವಲ ಮತಾಂತರ ಮಾತ್ರ ಆಗೋದಿಲ್ಲ, ಅದು ಧರ್ಮಾಂತರ ಮಾತ್ರ ಆಗೋದಿಲ್ಲ, ಅದು ರಾಷ್ಟ್ರಾಂತರ ಆಗತ್ತೆ. ಹಾಗಾಗಿ ನಾನು ಅದನ್ನು ಒಪ್ಪೋದಿಲ್ಲ ಅಂತ ಹೇಳಿದ್ರು ಅವರು. ಅದು ಇಲ್ಲಿ ನೋಡ್ರಿ, ನಾವು ಅಂಬೇಡ್ಕರ್ ಎಷ್ಟು ಗ್ರೇಟ್ ಅನ್ನೋದಕ್ಕೆ 36ನೇ ಇಸ್ವಿಯಲ್ಲಿ ಇದನ್ನು ಹೇಳಿದ ಮೇಲೆ 56ನೇ ಇಸ್ವಿ ತನಕ ಅವರು ಯಾವ ಬೌದ್ಧ ಧರ್ಮವನ್ನು ಸ್ವೀಕರಿಸಲಿಲ್ಲ. 56ನೇ ಇಸ್ವಿಯಲ್ಲಿ ಸ್ವೀಕಾರ ಮಾಡಿದ್ರು. 20 ವರ್ಷಗಳ ಕಾಲ ಅವರು ಸಮಾಜದ ಪರಿವರ್ತನೆಗೆ ಏನೆಲ್ಲ ಶ್ರಮ ಪಟ್ಟರು. ಅದಾದ್ಮೇಲೂ ಭಾರತದ ವಿಚಾರದ ಭಾಗವೇ ಆದಂತ ಬೌದ್ಧ ಧರ್ಮವನ್ನು ಅವರು ಸ್ವೀಕರಿಸಿದ್ರು. ಇದು ಬಹಳ ಮುಖ್ಯವಾದಂತದ್ದು. ನೀವು ಎಲ್ಲೋ ಒಂದ್ ಕಡೆ ಕೋಟ್ ಮಾಡಿ ಮುಂದೆ ಹೇಳದೆ ಹೋದ್ರೆ ಸರಿಯಾಗೋದಿಲ್ಲ ಅದು.